ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬಂದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಪರಿಷತ್ ಸದಸ್ಯ ಸಲೀಂ ಅಹಮದ್ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಯಾವುದೇ ಊಹಾಪೋಹ ಕಲ್ಪಿಸುವುದು ಬೇಡ, ಸರ್ಕಾರಕ್ಕೆ ಯಾವ ತೊಂದರೆ ಇಲ್ಲ, ಯಾವ ರಾಜಕೀಯವೂ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಪರಿಷತ್ ಸದಸ್ಯ ಸಲೀಂ ಅಹಮದ್ ರಿಯಾಕ್ಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಇತ್ತೀಚೆಗಷ್ಟೇ ದೆಹಲಿಗೆ ಹೋಗಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು. ಅಂದ್ರೆ ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ, ಸಿಎಂ ಸ್ಥಾನ ಬದಲಾಗತ್ತೆ, ಹೀಗಾಗಿ ಹೈಕಮಾಂಡ್ ಜೊತೆ ಮಾತನಾಡೋದಕ್ಕೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ರು ಎನ್ನುವಂತಹ ಚರ್ಚೆಗಳು ಓಡಾಡ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಪರಿಷತ್ ಸದಸ್ಯ ಸಲೀಂ ಅಹಮದ್ ರಿಯಾಕ್ಟ್ ಮಾಡಿದ್ದಾರೆ. ಈ ಬಗ್ಗೆ ಯಾವುದೇ ಊಹಾಪೋಹ ಕಲ್ಪಿಸೋದು ಬೇಡ, ಸರ್ಕಾರಕ್ಕೆ ಯಾವ ತೊಂದರೆ ಇಲ್ಲ, ಯಾವ ರಾಜಕೀಯವೂ ಇಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ವೈಯಕ್ತಿಕ ಕೆಲಸಗಳಿಗೆ ಹೋಗಿ ಬಂದು ಈಗಾಗಲೇ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಅದರಿಂದ ಅವರು ಯಾರಿಗೂ ಭೇಟಿನೂ ಮಾಡಿಲ್ಲ ಅಂತ ಹೇಳಿದ್ದಾರೆ, ಮತ್ತು ರಾಜಕೀಯವಾಗಿ ನಾನು ಹೋಗಲಿಲ್ಲ ಅಂತ ಮಾತನ್ನು ಹೇಳಿದ್ದಾರೆ. ಅದರಲ್ಲಿ ಮತ್ತೆ ಅದ್ರ ಬಗ್ಗೆ ಬಹುಶಃ ಏನು ಹೇಳಿಕೊಡೋದು ಅದು ಇಲ್ಲ ಅಂತ ಹೇಳಿ ಬಯಸ್ತಾರೆ. ಎಲ್ಲೋ ಒಂದು ಕಡೆ ಹೈಕಮಾಂಡ್ ಒತ್ತಡಕ್ಕೆ ಬಂದಿದ್ದಾರ ಅಥವಾ ಎಲ್ಲೊಂದು ಕಡೆ ತ್ಯಾಗದ ಮಾತು ಇಲ್ಲ ಅವ್ರು ಯಾರು ಭೇಟಿನೇ ಮಾಡಿಲ್ಲ. ಅವರು ಡಿ ಕೆ ಸುರೇಶ್ ಹೇಳ್ತಾರೆ ಮುಂದಿನ ಚುನಾವಣೆಯೂ ಸಹ ನಾವು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎದುರಿಸ್ತೀವಿ. ಅದು ಡಿ ಕೆ ಸುರೇಶ್ ಅವರು ಯಾವ ರೀತಿಯಲ್ಲಿ ಅವರ ಹೇಳಿಕೆ ಕೊಟ್ಟರು ಅವ್ರಿಗೆ ಕೇಳಬೇಕು ನೀವು. ಆದರೆ ಸದ್ಯಕ್ಕಂತೂ ನಡೀತಾ ಇದೆ, ಏನು ತೊಂದರೆ ಇಲ್ಲ, ನಮ್ಮ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನು ತೀರ್ಮಾನ ತೊಗೋಬೇಕು ಹೈಕಮಾಂಡ್ ತೀರ್ಮಾನ ತೊಗೋಬೇಕು. ಡೇಟ್ ಫಿಕ್ಸ್ ಆಯ್ತಾ? ಏನಾದರೂ ಕ್ಯಾಬಿನೆಟ್ ಎಕ್ಸ್ಟೆನ್ಷನ್? ಇಲ್ಲ, ಇನ್ನು ಡೇಟ್ ಆಗಿಲ್ಲ. ಎಲ್ಲ ಬಿಹಾರ ಚುನಾವಣೆ ನಂತರ ಚರ್ಚೆ ಆಗುತ್ತೆ. ಅಂತಿಮವಾಗಿ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ತೀರ್ಮಾನ ತೊಗೊಳ್ತಾರೆ. ನೀವು ಡೆಲ್ಲಿಗೆ ಬಂದ್ರಿ, ನನಗೆ